ಓಂ ಶ್ರೀ ಗಣೇಶ ಶಾರದಾ ಗುರುಭ್ಯೋ ನಮಃ. ಹರಿ ಓಂ ನಮಃ ಶಿವಾಯ. ನಮಸ್ಕಾರ. ನಾನು ಶ್ರೀಮತಿ ಸುಗುಣ, ಜ್ಯೋತಿಷ್ಯ ವಿದ್ವಾನ್ ಆಚಾರ್ಯ. ತುಲಾ ರಾಶಿಯವರ ನಿಮ್ಮ ಜೀವನದಲ್ಲಿ ಮುಖ್ಯವಾದ ಹಂತಗಳಲ್ಲಿ ನೀವು ಹಿನ್ನಡೆಯನ್ನು ಅನುಭವಿಸಿರ್ತೀರಾ. ಆ ಕಾಲದ ಗ್ರಹಗಳ ದಶೆ ಭುಕ್ತಿ ಕಾಲಗಳನ್ನು ನಿಮ್ಮಿಂದ ತಿಳಿದು ಅನುಭವದಲ್ಲಿ ಇರುವಂತಹ ವಿಷಯಗಳನ್ನು ನಾನು ತಿಳಿಸ್ತಾ ಇದ್ದೀನಿ. ಇದರಿಂದ ಆಗಿರುವಂತಹ ವಿಷಯವನ್ನು ಸರಿಪಡಿಸಲು ಸಾಧ್ಯವಿಲ್ಲ, ಆದರೆ ಅದರಿಂದ ನಿಮಗೆ ಅನುಭವ ಆಗಿರುತ್ತೆ. ಮತ್ತು ನಿಮ್ಮ ಕುಟುಂಬದಲ್ಲಿ ಮಕ್ಕಳಿದ್ದಲ್ಲಿ ನೀವು ಎಚ್ಚರಿಕೆಯನ್ನು ತೆಗೆದುಕೊಳ್ಳಬಹುದು. ಬಂಧು ಮಿತ್ರರಲ್ಲಿ ನೀವು ಈ ವಿಷಯವನ್ನು ತಿಳಿಸಿದಾಗ ಅವರಿಗೆ ಈ ವಿಷಯಗಳು ಸಹಾಯ ಆಗುತ್ತೆ. ತುಲಾ ರಾಶಿಯಲ್ಲಿ ಬರುವಂತಹ ನಕ್ಷತ್ರಗಳು ನಿಮಗೆ ತಿಳಿದಿದೆ. ಚಿತ್ತಾ ನಕ್ಷತ್ರದ 3ನೇ ಪಾದ ಮತ್ತು 4ನೇ ಪಾದವು ಅಲ್ಲಿ ಬರುತ್ತೆ. ಹಾಗೆಯೇ ಸ್ವಾತಿ ನಕ್ಷತ್ರದ 4 ಪಾದಗಳು ಅಲ್ಲಿ ಬರುತ್ತೆ. ಹಾಗೆಯೇ ವಿಶಾಖ ನಕ್ಷತ್ರದ 3 ಪಾದಗಳು ಅಲ್ಲಿ ಬರುತ್ತೆ. ಈ ನಕ್ಷತ್ರಗಳಲ್ಲಿ ಜನನ ಆದವರಿಗೆ ಯಾವ ಯಾವ ದಶೆಗಳ ಆರಂಭ ಆಗುತ್ತೆ. ಚಿತ್ತಾ ನಕ್ಷತ್ರದಲ್ಲಿ ಜನನ ಆದಂತಹ ಯಾರೇ ಆಗಿರಬಹುದು, ನಿಮಗೆ ಕುಜ ದಶೆಯಲ್ಲಿ ಜನನ ಆಗ್ತೀರ. ಕುಜ ದಶೆಯಿಂದ ನಿಮ್ಮ ಜೀವನ ಆರಂಭ ಆಗುತ್ತೆ. ಕುಜ ದಶೆಯಲ್ಲಿ ಯಾವ ಭುಕ್ತಿ ನಡೀತಾ ಇರುತ್ತೆ ಅನ್ನೋದು ನಿಮ್ಮ ಜನ್ಮ ಆಧಾರಿತವಾಗಿ ತಿಳಿಯುವಂತಹ ವಿಷಯ. ಸಾಮಾನ್ಯವಾಗಿ ಕುಜ ದಶೆಯಲ್ಲಿ ಜನನ ಆದಂತಹ ಮಕ್ಕಳು ಹಠವನ್ನು ಮಾಡ್ತಾರೆ. ಅವರ ಒಂದು ಏನಿರುತ್ತೆ, ಕುಜ ದಶೆ ಮುಗಿದು ಅವರಿಗೆ ಬರುವಂತಹ ದಶೆ ರಾಹು ದಶೆ ಆಗಿರುತ್ತೆ. ಈ ರಾಹು ದಶೆಯಲ್ಲಿ ಅವರು ಬಹಳಷ್ಟು ಸಮಸ್ಯೆಗಳನ್ನು ಎದುರಿಸ್ತಾರೆ. ಅಂದರೆ ಪ್ರಾರಂಭಿಕವಾದಂತಹ ಹಂತದಲ್ಲಿಯೇ ಅವರ ವಿದ್ಯಾಭ್ಯಾಸಕ್ಕೆ ಹಿನ್ನಡೆ ಆಗುತ್ತೆ. ಈ ವಿಷಯವನ್ನು ನೀವು ಅರ್ಥ ಮಾಡ್ಕೋಬೇಕು. ಮಕ್ಕಳೇನಾದರೂ ಹೈಸ್ಕೂಲ್ ಹಂತದಲ್ಲಿ ಇದ್ದರೆ ಅವರು ನಿಮ್ಮ ನಿಯಂತ್ರಣಕ್ಕೆ ಸಿಗದೇ ಇರಬಹುದು, ಬೇಡದ ವಿಷಯಗಳನ್ನು ಕಲಿಬಹುದು. ಹಾಗೆಯೇ ರಾಹು ದಶೆಯ ಆರಂಭದಲ್ಲಿ ರಾಹು ಭುಕ್ತಿ ಕಾಲವು 2.5 ವರ್ಷಗಳ ಕಾಲ ಹೆಚ್ಚು ಕಡಿಮೆ ಅಷ್ಟೇ ಇರುತ್ತೆ. ಆ ನಂತರದಲ್ಲಿ ರಾಹುಭುಕ್ತಿ ಕಾಲದ ನಂತರದಲ್ಲಿ ರಾಹು ದಶೆಯಲ್ಲಿ ಗುರುಭುಕ್ತಿ ಕಾಲ ಬರುತ್ತೆ. ಇಲ್ಲಿ ಸ್ವಲ್ಪ ಮಟ್ಟಿಗೆ ಸುಧಾರಣೆ ಆಗಿರುತ್ತೆ. ಹಾಗೆಯೇ ರಾಹು ದಶೆಯಲ್ಲಿಯೇ ಮತ್ತೆ ಗುರುಭುಕ್ತಿ ಮುಗಿದ ನಂತರ ಬರುವಂಥದ್ದು ಶನಿ ಭುಕ್ತಿ ಕಾಲ. ಈ ಶನಿ ಭುಕ್ತಿ ಕಾಲಗಳಲ್ಲಿ ವಿದ್ಯಾರ್ಥಿ ಜೀವನದಲ್ಲಿ ಬಹಳಷ್ಟು ಹಿನ್ನಡೆಯನ್ನು ಅನುಭವಿಸ್ತೀರಾ. ಏಕೆಂದರೆ ಇಲ್ಲಿ ಪ್ರಾರಂಭದಲ್ಲಿ ಕುಜ ದಶೆ ಕಡಿಮೆ ವರ್ಷಗಳು ಇರೋದ್ರಿಂದ ನಿಮಗೆ ವಿದ್ಯಾರ್ಥಿ ಜೀವನದಲ್ಲಿಯೇ ಈ ರಾಹು ದಶೆ ಆರಂಭ ಆಗುತ್ತೆ. ಈ ಒಂದು ಭುಕ್ತಿ ಕಾಲಗಳಲ್ಲಿ ನೀವು 10ನೇ ತರಗತಿ ಅಥವಾ PU ಹಂತದಲ್ಲಿ ಅಥವಾ ಯಾವುದೇ ಹಂತದಲ್ಲಿ ಇದ್ದಾಗಲೂ ನಿಮಗೆ ಬಹಳಷ್ಟು ಹಿನ್ನಡೆಯನ್ನು ನೀಡುತ್ತೆ. ನಿಮಗೆ ವಿದ್ಯೆಯಲ್ಲಿ ಹಿನ್ನಡೆ ಆಗ್ತಾ ಇಲ್ಲ ಅಂದಾಗಲೂ ಕೆಲವು ಸಂದರ್ಭದಲ್ಲಿ ಅನಾರೋಗ್ಯಗಳು ಬಾಧಿಸುತ್ತದೆ ಅಥವಾ ಕುಟುಂಬದಲ್ಲಿ ಅನೇಕ ರೀತಿಯ ನಾನಾ ರೀತಿಯ ಸಮಸ್ಯೆಗಳನ್ನು ನೀವು ಎದುರಿಸಬೇಕಾಗುತ್ತೆ. ಕುಟುಂಬದಿಂದ ದೂರ ಆಗುವಂತಹ ಸಂದರ್ಭಗಳು ರಾಹು ದಶೆ ಆರಂಭದಲ್ಲಿ ಬರಬಹುದು ಅಥವಾ ರಾಹು ದಶೆ ಶನಿ ಭುಕ್ತಿ ಕಾಲಗಳಲ್ಲಿ ಬರಬಹುದು. ಇದನ್ನು ನೀವು ಉತ್ತಮ ಜ್ಯೋತಿಷಿಯ ಬಳಿ ನೀವು ಈ ದಶೆ ಭುಕ್ತಿ ಕಾಲಗಳನ್ನು ಬರೆಸಿಕೊಂಡಾಗ ನಿಮ್ಮ ಮಕ್ಕಳ ಒಂದು ಆ ಕಾಲವನ್ನು ನಿಭಾಯಿಸೋದಕ್ಕೆ ನಿಮಗೆ ಸಹಾಯ ಆಗುತ್ತೆ. ಆ ನಂತರದಲ್ಲಿ ಬರುವಂತಹ ನಕ್ಷತ್ರ ಸ್ವಾತಿ ನಕ್ಷತ್ರ. ಸ್ವಾತಿ ನಕ್ಷತ್ರದಲ್ಲಿ ಜನನ ಆದವರಿಗೆ ಪ್ರಾರಂಭದ ಅಂದರೆ ಜನ್ಮದಿಂದಲೇ ಅವರಿಗೆ ರಾಹು ದಶೆ ನಡೀತಾ ಇರುತ್ತೆ. ಏಕೆಂದರೆ ಸ್ವಾತಿ ನಕ್ಷತ್ರವು
ರಾಹುವಿನ ನಕ್ಷತ್ರವಾಗಿ ರಾಹು ದಶೆಯಲ್ಲಿ ಅವರು ಜನ್ಮಿಸ್ತಾರೆ. ಯಾವ ಪಾದದಲ್ಲಿ ಜನ್ಮಿಸ್ತಾರೆ ಅದರ ಒಂದು ಪ್ರಕಾರವಾಗಿ ರಾಹು ದಶೆ ಎಷ್ಟು ವರ್ಷಗಳು ಇರುತ್ತೆ ಅನ್ನೋದು ಇಲ್ಲಿ ನಿರ್ಣಯ ಆಗುತ್ತೆ. ಈ ರೀತಿ ರಾಹು ದಶೆಯು ಮುಗಿದು ಅವರಿಗೆ ಒಂದು 4-5 ವರ್ಷ ಇರಬಹುದು ಅಥವಾ 10 ವರ್ಷಗಳಾದರೂ ಇರ್ಬೋದು. ಇದು ಮುಗಿದ ನಂತರ ಬರುವಂಥದ್ದು ಇವರಿಗೆ ಗುರುದಶೆ ಬರುತ್ತೆ. ಗುರುದಶೆಯಲ್ಲಿ ಸಾಮಾನ್ಯವಾಗಿ ವಿದ್ಯಾಭ್ಯಾಸದಲ್ಲಿ ಉತ್ತಮ ಪ್ರಗತಿಯಲ್ಲಿ ಇವರು ಮುಂದುವರಿತಾ ಇರ್ತಾರೆ. ಆದರೆ ಗುರುದಶೆ ಮುಗಿಯುವಂತಹ ಹಂತದಲ್ಲಿ ಬರುವಂಥದ್ದು ಗುರುದಶೆ ರಾಹುಭುಕ್ತಿ. ಈ ಕಾಲದಲ್ಲಿ ರಾಹುಭುಕ್ತಿಯ ಕಾಲದಲ್ಲಿ ನಿಮ್ಮ ವಿದ್ಯಾಭ್ಯಾಸದಲ್ಲಿ ಹಿನ್ನಡೆ ನೀಡುತ್ತೆ, ಅಥವಾ ನೀವು ಉದ್ಯೋಗಕ್ಕೆ ನೀವೇನಾದರೂ ಪ್ರಯತ್ನ ಪಡ್ತಾ ಇದ್ದರೆ ಅಲ್ಲಿ ನಿಮಗೆ ಹಿನ್ನಡೆಯನ್ನು ನೀಡುತ್ತೆ. ಹಾಗೆಯೇ ನಿಮ್ಮ ಜೀವನದಲ್ಲಿ ಆ ಒಂದು ಕಾಲವು ತಿರುವನ್ನು ತೆಗೆದುಕೊಳ್ಳಬಹುದು. ಏಕೆಂದರೆ ರಾಹುಭುಕ್ತಿಯು ಮುಗಿದು ಮತ್ತೆ ಬರುವಂಥದ್ದು ಶನಿದಶೆ ಆರಂಭ ಆಗಿರುತ್ತೆ. ಈ ಒಂದು ಕಾಲ ನೋಡಿ, ಇಲ್ಲಿ ಯಾವುದೇ ಭುಕ್ತಿ ಕಾಲವು 1 ವರ್ಷ ಇದ್ದರೆ, ಪಾಪಗ್ರಹಗಳ ಭುಕ್ತಿ ಕಾಲ 1 ವರ್ಷ ಇದ್ದರೆ ನೆಕ್ಸ್ಟ್ ಇಯರ್ ಸರಿ ಹೋಗುತ್ತೆ ಅಂತ ಅಂದ್ಕೊಳ್ಬಹುದು. ಯಾವಾಗ ಈ ಥರ ಅಂದರೆ ವರ್ಷಗಳು ಹೀಗೆ ಹೆಚ್ಚಿನ ವರ್ಷಗಳು ಹೀಗೆ ಅಶುಭವಾಗಿ ಇದ್ದಾಗ ನಿಮ್ಮ ಜೀವನದಲ್ಲಿ ಬಹಳಷ್ಟು ಹಿನ್ನಡೆ ಆಗುವಂತಹ ಸಾಧ್ಯತೆ ನಿಮಗೆ ಇರುತ್ತೆ. ನಾನು ಜಾತಕವನ್ನು ಇಲ್ಲಿ ಒಂದು ಜಾತಕವನ್ನು ಹಾಕಿ ನಾನು ನಿಮಗೆ ತೋರಿಸ್ತಾ ಇದ್ದೇನೆ. ಈ ವ್ಯಕ್ತಿಯು ಸ್ವಾತಿ ನಕ್ಷತ್ರದಲ್ಲಿ ಜನನ ಆಗಿದ್ದಾರೆ. ಇವರು ರಾಹುದಶೆ ಮುಗಿದು ಇವರಿಗೆ ಗುರುದಶೆಯು ಮುಗಿಯುವ ಹಂತದಲ್ಲಿ, ಅಂದರೆ ರಾಹುಭುಕ್ತಿಯ ಕಾಲದಲ್ಲಿ ಇವರಿಗೆ ಸಮಸ್ಯೆಗಳು ಪ್ರಾರಂಭ ಆಗಿದೆ. ಏಕೆಂದರೆ ಇವರು ಸ್ವಾತಿ ನಕ್ಷತ್ರದಲ್ಲಿ ಜನನ ಆಗಿರೋದ್ರಿಂದ ರಾಹುದಶೆ ಮತ್ತು ಅದು ಮುಗಿದ ನಂತರ ಗುರುದಶೆಯಲ್ಲಿ ಇವರ ವಿದ್ಯಾಭ್ಯಾಸವನ್ನು ಮುಗಿಸಿದ್ದಾರೆ. ಇವರು ತ್ರಿಪದವಿಯನ್ನು ತೆಗೆದುಕೊಂಡವರು ಆಗಿದ್ದು ಉಪನ್ಯಾಸ ವೃತ್ತಿಗಾಗಿ ಬಹಳಷ್ಟು ಪ್ರಯತ್ನವನ್ನು ಪಡ್ತಾ ಇದ್ದಂತಹ ಸರ್ಕಾರದ ಉದ್ಯೋಗಕ್ಕೆ ಇವರು ಪ್ರಯತ್ನವನ್ನು ಪಡ್ತಾ ಇರ್ತಾರೆ. ಯಾವುದೇ ಒಂದು ವಿದ್ಯಾಭ್ಯಾಸವನ್ನು ನೋಡಿ, ಒಂದು ಡಿಗ್ರಿಯನ್ನು ಮುಗಿಸ್ಬೇಕಂದ್ರೆ 20 ವರ್ಷ ಆಗುತ್ತೆ. ಹಾಗೆ ದ್ವಿಪದವಿಯನ್ನು ಮುಗಿಸ್ಬೇಕಂದ್ರೆ ಇಲ್ಲಿ 23-24 ವರ್ಷ ಆಗುತ್ತೆ. ಈ ಹಂತದಲ್ಲಿ ಇದು ಮುಗಿದ ನಂತರ ಉದ್ಯೋಗಕ್ಕೆ ಪ್ರಯತ್ನ ಪಡುವಂತಹ ಈ ಹಂತ 24-25 ವರ್ಷಕ್ಕೆ ಇವರಿಗೆ ಗುರುದಶೆಯು ಮುಗಿಯುವಂತಹ ಆ ಒಂದು ಮುಗಿಯುವ ಭುಕ್ತಿ ಕಾಲ, ರಾಹು ಭುಕ್ತಿ ಕಾಲದಲ್ಲಿ ಇವರಿಗೆ ಸಮಸ್ಯೆ ಪ್ರಾರಂಭ ಆಗುತ್ತೆ. ಅಲ್ಲಿಂದ ಅವರು ರಾಹುಭುಕ್ತಿ ಕಾಲ 2.5 ವರ್ಷಗಳ ಕಾಲ ಇದ್ದು ಮತ್ತು ಶನಿ ದಶೆ ಆರಂಭ ಆಗುತ್ತೆ. 2.5 ವರ್ಷಗಳ ಕಾಲ ಶನಿ ದಶೆಯಲ್ಲಿ ಶನಿ ಭುಕ್ತಿ ಕಾಲ, ಆ ಭುಕ್ತಿ ಕಾಲ 3 ವರ್ಷ ಇರುತ್ತೆ. ಈ ಶನಿ ಭುಕ್ತಿ ಕಾಲವು ಅವರಿಗೆ ಹೆಚ್ಚು ಅಶುಭವನ್ನು ನೀಡುತ್ತೆ. ಇಲ್ಲಿ ಹೆಚ್ಚು ಕಡಿಮೆ 6 ವರ್ಷಗಳ ಕಾಲ ಅವರು ಜೀವನದಲ್ಲಿ ಏನೂ ಮಾಡಲಿಲ್ಲ. ಅಂದರೆ ಅವರ ಉದ್ಯೋಗದಲ್ಲಿ, ಅವರ ಜೀವನದಲ್ಲಿ ಯಾವುದೇ ಒಂದು ಪ್ರಗತಿಯನ್ನು ಕಾಣದೆ ಹಾಗೆ ಅವರು ಕಾಲವನ್ನು ಕಳೆಯುವಂತೆ ಇಲ್ಲಿ ಈ ಗ್ರಹಗಳು ನೀಡಿವೆ. ಇದಕ್ಕೆ ಜಾತಕವನ್ನು ಮುಖ್ಯವಾಗಿ ನಾವು ಪರಿಶೀಲನೆ ಮಾಡಬೇಕಾಗತ್ತೆ. ಹೀಗೆ ಆಗೋದಕ್ಕೆ ಕಾರಣ ಏನು? ಈ ಗ್ರಹಗಳು ಅದೇ ರೀತಿ ಯಾಕೆ ಫಲವನ್ನು ನೀಡ್ತವೆ? ಇವರ ಲಗ್ನ ವೃಷಭ ಲಗ್ನ ಆಗಿದ್ದು ಇವರ ಕರ್ಮಸ್ಥಾನಾಧಿಪತಿ ಶನಿಗ್ರಹ. ಹಾಗೆ ಶನಿಗ್ರಹವು 6ಷ್ಠ ಸ್ಥಾನದಲ್ಲಿ ಇರೋದ್ರಿಂದ ಅಲ್ಲಿ ಉಚ್ಚನಾದಂತಹ ಗ್ರಹವು ವಕ್ರ ಆಗಿ ಇರೋದ್ರಿಂದ 6ಷ್ಠ ಸ್ಥಾನದಲ್ಲಿ ಇಲ್ಲಿ ಕರ್ಮಸ್ಥಾನಾಧಿಪತಿ 6ಷ್ಠ ಸ್ಥಾನಕ್ಕೆ ಬಂದಾಗ ಇಲ್ಲಿ ಪೀಡಿತವೂ ಆಗಿದ್ದಾಗ ಅಶುಭ ಫಲವನ್ನು ನೀಡ್ತಾರೆ. ಅದೇ ರೀತಿ ಇಲ್ಲಿ ದಶೆ ಭುಕ್ತಿ ಕಾಲಗಳು ಬಹಳ ಮುಖ್ಯವಾಗುತ್ತೆ. ಇಲ್ಲಿ ಜಾತಕದಲ್ಲಿಯೂ ಇಂಥ ಫಲಗಳು ಸಿಗಬೇಕು ಮತ್ತು ದಶೆ ಭುಕ್ತಿ ಕಾಲಗಳು ಅಂಥದ್ದನ್ನೇ ನೀಡಬೇಕು ಮತ್ತು ಗೋಚಾರದಲ್ಲಿಯೂ ಇಂಥದ್ದೇ ಫಲಗಳು ಸಿಗಬೇಕು ಅನ್ನೋದು ಇಲ್ಲಿ ನಿರ್ಧಾರಿತವಾಗಿ ಇರುತ್ತೆ. ಇವರ ಈ ಜೀವನದಲ್ಲಿ ಉದ್ಯೋಗದ ಬಹಳಷ್ಟು ಸಮಸ್ಯೆಗಳನ್ನು ಇವರು ಎದುರಿಸಿದ್ದಾರೆ. ಹಾಗೆ ಇನ್ನೊಂದು ಜಾತಕವನ್ನು ನಾನು ನಿಮಗೆ ತಿಳಿಸ್ತಾ ಇದ್ದೇನೆ.
ಸ್ವಾತಿ ನಕ್ಷತ್ರದ ಒಬ್ಬರು ಇತ್ತೀಚೆಗೆ ನಾನು 2-3 ದಿನದ ಹಿಂದೆ ನಾನು ಒಂದು ಸ್ತ್ರೀಯ ಜಾತಕವನ್ನು ಪರಿಶೀಲನೆ ಮಾಡಿದೆ. ಅವರು 3ನೇ ಪಾದ, ಸ್ವಾತಿ ನಕ್ಷತ್ರ 3ನೇ ಪಾದದಲ್ಲಿ ಜನನ ಆಗಿದ್ದಾರೆ. ಪ್ರಾರಂಭದ ಕೆಲವು ವರ್ಷಗಳು ರಾಹು ದಶೆ ಇತ್ತು ಅವರಿಗೆ. ಆ ನಂತರದಲ್ಲಿ ಗುರು ದಶೆಯಲ್ಲಿ ಅವರ ವಿದ್ಯಾಭ್ಯಾಸ ಹೆಚ್ಚು ಕಡಿಮೆ ಅವರಿಗೆ 20 ವರ್ಷ ಆಗುವವರೆಗೂ ನಡೆದಿದೆ. ಅಲ್ಲಿಂದ ಅವರು ಬೇರೆ ವಿದ್ಯಾಭ್ಯಾಸಕ್ಕೆ ಪ್ರಯತ್ನ ಪಡುವಂತಹ ಸಂದರ್ಭದಲ್ಲಿ ಅವರಿಗೆ ಶನಿ ದಶೆ ಆರಂಭ ಆಗುತ್ತೆ. ಆ ಶನಿ ದಶೆ ಆರಂಭದಲ್ಲಿ ಅವರು 19-20 ವರ್ಷ ಇರುವಂತಹ ಆ ಆರಂಭದಲ್ಲಿ ಅವರಿಗೆ ಇಲ್ಲಿ ಶನಿ ದಶೆ ಆರಂಭ ಆಗಿರುತ್ತೆ. ಇಲ್ಲಿ ಏನಾಗುತ್ತೆ ಅಂದರೆ ಅವರ ಜೀವನದಲ್ಲಿ ಬಹಳಷ್ಟು ದೊಡ್ಡ ಒಂದು ದುರ್ಘಟನೆ ನಡೆಯುತ್ತೆ. ಅದೇನೆಂದರೆ ಅಡುಗೆ ಮನೆಯಲ್ಲಿ ಕುಕ್ಕರ್ ಬ್ಲಾಸ್ಟ್ ಆಗುತ್ತೆ. ಬ್ಲಾಸ್ಟ್ ಆದಂತಹ ಕುಕ್ಕರ್ನಿಂದ ಇಡೀ ದೇಹ ಅಲ್ಲಿ ಅಂದರೆ ಈ ಕುತ್ತಿಗೆ ಅಂದರೆ ಮುಖ ಹೆಚ್ಚು ಆಗಲಿಲ್ಲ, ಇನ್ನು ಕೆಳಗೆ ಉಳಿದಂತಹ ಕೈ ಆಗಿರ್ಬೋದು, ಈ ಭಾಗ ಆಗಿರ್ಬೋದು, ಇದೆಲ್ಲವೂ ಬರ್ನ್ ಆಗಿ ಹೋಗುತ್ತೆ. ಈ ಕಾರಣದಿಂದ ಆ ಸ್ತ್ರೀಯು ಆ ಶನಿ ದಶೆ ಆರಂಭದಲ್ಲಿ ಶನಿ ಭುಕ್ತಿ 3 ವರ್ಷಗಳ ಕಾಲ ಹೆಚ್ಚು ಕಡಿಮೆ ಇರುತ್ತೆ. ಈ ಒಂದು 3 ವರ್ಷಗಳ ಕಾಲವೂ ಆ ಸ್ತ್ರೀಯು ಆ ನಡೆದಂಥ ಘಟನೆಯಿಂದ ಹೊರಬರುವಂತಹ ಪ್ರಯತ್ನದಲ್ಲಿಯೇ ಮನೆಯಲ್ಲೇ ಇರಬೇಕಾಯಿತು. ಇದಕ್ಕೆ ಅವರ ಜನ್ಮಜಾತಕದಲ್ಲಿ ಗ್ರಹವೂ ಹಾಗೆ ಇರಬೇಕಲ್ಲ. ಇಲ್ಲಿ ದಶೆ ಭುಕ್ತಿ ಈ ರೀತಿ ಫಲವನ್ನು ನೀಡಿದೆ, ಆದರೆ ಆ ಗ್ರಹವು ಅದೇ ರೀತಿ ಜನ್ಮಜಾತಕದಲ್ಲಿ ಅದೇ ಅಶುಭವನ್ನು ನೀಡುವಂತೆಯೂ ಸ್ಥಿತರಾಗಿರಬೇಕು. ಇವರ ಜನ್ಮಜಾತಕವು ಮೇಷ ಲಗ್ನ ಆಗಿದ್ದು, ಇವರ ಲಗ್ನಾಧಿಪತಿ ಕುಜ ಲಗ್ನದಲ್ಲೇ ಇದ್ದು ಮತ್ತು ರಾಹುಗ್ರಹವು ಅಲ್ಲಿ ಇದ್ದು, ಸಪ್ತಮದಲ್ಲಿ ಕೇತುಗ್ರಹವು ಇದ್ದು, ಅಷ್ಟಮ ಆಯುಷ್ ಸ್ಥಾನದಲ್ಲಿ ಶನಿಯು ಅಂದರೆ ವೃಶ್ಚಿಕ ರಾಶಿಯಲ್ಲಿ ಇದ್ದು ಆಯುಷ್ಯಕಾರಕರಾದರೂ ಇಲ್ಲಿ ಶನಿ ಅಷ್ಟಮದಲ್ಲಿದ್ದು ಕುಜನ ಒಂದು ರಾಶಿಯಲ್ಲಿ ಇರೋದ್ರಿಂದ ಈ ರೀತಿ ಆಗಿದೆ. ಮತ್ತು ಆ ಸ್ಥಾನಕ್ಕೆ ಕುಜನ ದೃಷ್ಟಿಯೂ ಇದೆ. ಆದರೆ ಅವರ ಜೀವಕ್ಕೇನೂ ಇಲ್ಲಿ ಸಮಸ್ಯೆ ಆಗಿಲ್ಲ, ಆದರೆ ದೇಹದಲ್ಲಿ ಇನ್ನು ಬಹಳಷ್ಟು ಮಾರ್ಕ್ಗಳ ಹಾಗೆ ಕಲೆಗಳು ಉಳಿದುಕೊಂಡಿದೆ. ಆದರೆ ಆ 3 ವರ್ಷ 4 ವರ್ಷದ ಕಾಲದಲ್ಲಿ ಅವರು ಅನುಭವಿಸಿದಂತಹ ಆ ಒಂದು ನರಳಾಟ, ಯಾತನೆ, ಅನುಭವಗಳು ಎಷ್ಟಿರಬಹುದು ಅನ್ನೋದನ್ನು ನೀವು ಯೋಚಿಸಬೇಕಾಗಿದೆ. ಇಲ್ಲಿ ಈ ಶನಿ ದಶೆ ಆರಂಭದಲ್ಲಿ ಇವರಿಗೆ ಹೀಗೆ ಆಗಿದೆ. ಇಲ್ಲಿ ಅನೇಕ ವಿಷಯಗಳು ಇಂಥದ್ದು ನನಗೆ ಅನುಭವದಲ್ಲಿ 10-15 ವರ್ಷಗಳಿಂದಲೂ ಬಹಳಷ್ಟು ವಿಷಯಗಳನ್ನು ನಾನು ನೋಡಿದ್ದೇನೆ. ಕೆಲವು ಸಂದರ್ಭದಲ್ಲಿ ಏನಾಗುತ್ತೆ, ಈ ರಾಹುಭುಕ್ತಿ ಕಾಲವು ಅಂದರೆ ಸ್ವಾತಿ ನಕ್ಷತ್ರದಲ್ಲಿ ಜನನ ಆದವರಿಗೆ ಗುರುದಶೆ ಎಂಡ್ ಆಗ್ತಾ ಇರುವಾಗ ರಾಹುಭುಕ್ತಿ ಕಾಲದಲ್ಲಿ ಕುಟುಂಬದಿಂದ ಬೇರೆ ಆಗುವಂತಹ ದೂರ ಆಗುವ ಸಂದರ್ಭಗಳು ಬಂದಿರುತ್ತೆ. ಹಾಗೆ ಶನಿ ದಶೆ ಆರಂಭ ನೋಡಿ, ಇಲ್ಲಿ ಈ ಒಂದು ಗುರುದಶೆ ಮುಗಿದು ಇಲ್ಲಿ ಶನಿ ದಶೆ ಆರಂಭ ಆಗುತ್ತೆ. ಈ ಕಾಲವು ಬಹಳಷ್ಟು 5-6 ವರ್ಷಗಳು ಇಲ್ಲಿ ತೆಗೆದುಕೊಳ್ಳೋದ್ರಿಂದ ಈ ಕಾಲದಲ್ಲಿ ಅವರ ಜೀವನದಲ್ಲಿ ಪ್ರಗತಿಯನ್ನು ಹೊಂದಲು ಬಹಳಷ್ಟು ಸಮಸ್ಯೆಗಳು ಆಗುತ್ತೆ. ಈ ಒಂದು ಕಾಲವನ್ನು ನಿಮ್ಮ ಕುಟುಂಬದಲ್ಲಿ ಯಾರಾದರೂ ಮಕ್ಕಳಿದ್ದರೆ ಇದನ್ನು ಸರಿಯಾದ ರೀತಿಯಲ್ಲಿ ಮಕ್ಕಳಿಗೆ ಸಪೋರ್ಟಿವ್ ಮಾಡಿ ಅವರ ಜೀವನವನ್ನು, ಅವರ ಚಿಂತನೆಗಳನ್ನು, ಅವರ ವಿದ್ಯಾಭ್ಯಾಸವನ್ನು ರಕ್ಷಿಸುವಂತಹ ಪ್ರಯತ್ನವನ್ನು ತಂದೆ ತಾಯಿಗಳು, ಕುಟುಂಬವು ಮಾಡಬೇಕಾಗಿದೆ. ಹಾಗೆ ಇತ್ತೀಚೆಗೆ ನನಗೆ ಒಂದು ಹುಡುಗ ಜ್ಯೋತಿಷ್ಯವನ್ನು ಕೇಳ್ತಾರೆ. ಅವರು ಬೆಂಗಳೂರಿನಿಂದ ಹೊರವಲಯದಲ್ಲಿ ಅವರು ಇರುವಂಥದ್ದು. ಅವರು ವಿಶಾಖ ನಕ್ಷತ್ರದಲ್ಲಿ ಜನನ ಆಗಿದ್ದಾರೆ. ತುಲಾರಾಶಿಯ ವಿಶಾಖ ನಕ್ಷತ್ರದಲ್ಲಿ ಜನನ ಆದವರಿಗೆ ಪ್ರಾರಂಭದ ಹಂತದಲ್ಲಿ ಗುರುದಶೆ ನಡೆಯುತ್ತೆ. ಆ ನಂತರದಲ್ಲಿ ಗುರುದಶೆ ಅಲ್ಲಿ ಮುಗಿದ ನಂತರದಲ್ಲಿ ಬರುವಂತಹ ದಶೆ ಶನಿ ದಶೆ ಆಗಿದೆ. ಆ ಶನಿ ದಶೆಯ ಆರಂಭದಲ್ಲಿ
ಅವರಿಗೆ ಬಹಳಷ್ಟು ಸಮಸ್ಯೆಗಳು ಆಗಿದೆ. ಹಾಗೆಯೇ ಅವರು ಮುಂದುವರಿದು ಅವರ ಜೀವನದಲ್ಲಿ ಶನಿ ದಶೆ ರಾಹು ಭುಕ್ತಿ ಕಾಲದಲ್ಲಿ ಬಹಳಷ್ಟು ಸಮಸ್ಯೆಗಳನ್ನು ಎದುರಿಸಿದ್ದಾರೆ. ಅಂದರೆ ಅವರ ಜನ್ಮ ಜಾತಕವು ಕನ್ಯಾ ಲಗ್ನ ಆಗಿದ್ದು, ಶನಿ ಗ್ರಹವು ಅಷ್ಟಮ ಸ್ಥಾನದಲ್ಲಿ, ಅಂದರೆ ಕನ್ಯಾ ಲಗ್ನದಿಂದ ಅಷ್ಟಮ ಸ್ಥಾನದಲ್ಲಿ ಸ್ಥಿತರಾಗಿದ್ದು, ಆ ಅಷ್ಟಮ ಸ್ಥಾನವು ನೀಚ ಸ್ಥಾನ ಶನಿಗೆ ಆಗಿದ್ದು, ಇಲ್ಲಿ ಶನಿ ಕೆಲವು ವ್ಯಾಧಿಗಳಿಗೆ ಕಾರಕ ಗ್ರಹವೂ ಆಗಿರೋದ್ರಿಂದ ಮತ್ತು ಇವರ ಒಂದು ಲಗ್ನಾಧಿಪತಿಯಾದಂತಹ ಕನ್ಯಾ ಲಗ್ನಾಧಿಪತಿಯಾದಂತಹ ಬುಧ ಗ್ರಹನು ನೀಚ ಆಗಿ ಇವರಿಗೆ ನರಗಳ ಸಮಸ್ಯೆ ಅನ್ನೋದು ಇದೆ ಅನ್ನೋದು ಇಲ್ಲಿ ಈ ಗ್ರಹ ನೀಚ ಆದಾಗ ನಾವು ತಿಳಿಬೇಕಾಗುತ್ತೆ. ಇದರಿಂದ ದೇಹಕ್ಕೆ ಸಮಸ್ಯೆಗಳು ಯಾವ ರೀತಿ ಬೇಕಾದರೂ ಆಗ್ಬೋದು. ಅಂದರೆ ಯಾವ ರಾಶಿ, ಯಾವ ಗ್ರಹ, ಯಾವ ಸ್ಥಾನದಲ್ಲಿ ಪೀಡಿತ ಆಗಿರ್ತಾರೆ ಅದರಂತೆ ಇಲ್ಲಿ ಫಲಗಳು ಇವರಿಗೆ ಸಿಗ್ತಾ ಇರುತ್ತೆ. ಈ ಅಷ್ಟಮ ಸ್ಥಾನದಲ್ಲಿ ಶನಿ ಗ್ರಹವು ನೀಚರಾಗಿ ಅಲ್ಲಿ ಸ್ಥಿತರಾಗಿರೋದ್ರಿಂದ ಇವರ ಶನಿ ದಶೆ ರಾಹು ಭುಕ್ತಿ ಕಾಲದಲ್ಲಿ ಇವರಿಗೆ ಇದು 2022ರಿಂದ 25ರವರೆಗೆ ಶನಿ ದಶೆಯಲ್ಲಿ ರಾಹು ಭುಕ್ತಿ ಕಾಲ ನಡೀತಾ ಇರುತ್ತೆ. ಈ ಭುಕ್ತಿ ಕಾಲದಲ್ಲಿ ಇವರಿಗೆ ಪೈಲ್ಸ್ ಸಮಸ್ಯೆ ಆಗುತ್ತೆ. ಅಂದರೆ ಮಲಬದ್ಧತೆಯಿಂದ ಆಗುವಂತಹ ಸಮಸ್ಯೆ. ನೋಡಿ, ಈ ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಮಲಬದ್ಧತೆಗೆ ಇಲ್ಲಿ ಸೂಚಿಸುವಂತಹ ಒಂದು ಸ್ಥಾನ ರಾಶಿಗಳಲ್ಲಿ ತುಲಾ ರಾಶಿ ಆಗುತ್ತೆ. ಇಲ್ಲಿ ಶನಿ ಅಷ್ಟಮದಿಂದ ತುಲಾ ರಾಶಿಯನ್ನು ವೀಕ್ಷಣೆ ಮಾಡ್ತಾರೆ. ಮತ್ತು ಈ ಗ್ರಹವು ಅಷ್ಟಮದಲ್ಲಿರೋದ್ರಿಂದ ಯಾವುದೇ ಒಂದು ಅಷ್ಟಮ ಸ್ಥಾನ ಪೀಡಿತ ಆದಾಗ ಈ ರಂಧ್ರ ಸ್ಥಾನದಲ್ಲಿ ಬರಬಹುದಾದಂತಹ ಸಮಸ್ಯೆಗಳನ್ನು ಸೂಚಿಸುತ್ತೆ. ಇಲ್ಲಿ ಪೈಲ್ಸ್ ಅನ್ನೋದು ಹೊಟ್ಟೆಯ ಕೆಳಭಾಗದಲ್ಲಿ ಇಲ್ಲಿ ದ್ವಾರದಲ್ಲಿ ಬರುವಂಥದ್ದು ಅನ್ನೋದು ನಿಮ್ಗೆ ಗೊತ್ತಿದೆ. ಇಲ್ಲಿ ಬಂದಂತಹ ಈ ವ್ಯಾಧಿಗೆ ಅವರು ಆಪ್ರೇಷನನ್ನು ಮಾಡಿಸ್ಕೊಳ್ತಾರೆ. ಇದರಿಂದಾಗಿ ಏನು ಸಮಸ್ಯೆ ಬೇರೆ ಆಗಿ ಅವರು 2.5 ವರ್ಷಗಳ ಕಾಲ ಇದರಿಂದ ಇವರು ಹೆಚ್ಚು ಬಾಧೆಯನ್ನು ಅನುಭವಿಸ್ತಾರೆ. ಅಂದರೆ ಮಲಗಲಿಕ್ಕೆ ಆಗಲ್ಲ, ಕುಳಿತುಕೊಳ್ಳೋಕ್ಕೆ ಆಗಲ್ಲ, ಈ ಕಡೆ ಹೆಚ್ಚು ನಿಂತ್ಕೊಳ್ಳೋಕ್ಕೂ ಆಗಲ್ಲ. ನಿಂತ್ಕೊಳ್ಳೋಕ್ಕೆ ಯಾಕಾಗಲ್ಲ ಅಂದರೆ ಅವರಿಗೆ ಈ ಆಪರೇಷನ್ ಆದ ನಂತರ ಇವರಿಗೆ ವೆರಿಕೋಸ್ ಅಂದರೆ ಈ ನರಗಳಿಂದ ಬರಬಹುದಾದಂಥ ಮತ್ತೊಂದು ವ್ಯಾಧಿ ಪ್ರಾರಂಭ ಆಗುತ್ತೆ. ಇಲ್ಲಿ ಇದೆಲ್ಲವೂ ಸೇರಿ ಅವರ ಜೀವನ ಇಲ್ಲಿ ಆ ಒಂದು 2.5-3 ವರ್ಷಗಳ ಕಾಲ ನೆಮ್ಮದಿಯನ್ನು ಕಳೆದುಕೊಳ್ತಾರೆ. ನರಳಾಟ, ದುಃಖ, ನಿರಾಸೆ ಇವೆಲ್ಲವೂ ಆಗುತ್ತೆ. ಬೆಡ್ಡಲ್ಲೇ ಹೆಚ್ಚು ಕಾಲ ಇರಬೇಕಾದಂತಹ ಪರಿಸ್ಥಿತಿ ಅವರಿಗೆ ಬರುತ್ತೆ. ಅವರು ನನಗೆ ಏನು ಹೇಳ್ತಾರೆ ಅಂದರೆ, ಕೊನೆಯದಾಗಿ ನನ್ನ ಹತ್ರ ಮಾತಾಡುವಾಗ ಒಂದು ವಾಕ್ಯವನ್ನು ಹೇಳ್ತಾರೆ. ಅಮ್ಮ, ಪ್ರತಿ ಮನುಷ್ಯನಿಗೂ ಜೀವನ ಅರ್ಥ ಆಗಬೇಕಂದ್ರೆ ಯಾವುದಾದ್ರೂ ವ್ಯಾಧಿ ಅವರನ್ನು ಬಾಧಿಸಬೇಕು. ಆ ವ್ಯಾಧಿ ಯಾವಾಗ ಅವರನ್ನು ಬಾಧಿಸುತ್ತೆ ಆಗ ಅವರಿಗೆ ಜೀವನ ಎಲ್ಲ ಅರ್ಥ ಆಗುತ್ತೆ. ಮನುಷ್ಯ ಆರೋಗ್ಯದ ಕಡೆ ಹೆಚ್ಚು ಗಮನವನ್ನು ಕೊಡದೆ ಬೇರೆಲ್ಲ ವಿಷಯಗಳಿಗೆ ಹೆಚ್ಚು ಪ್ರಾಮುಖ್ಯತೆಯನ್ನು ಕೊಡ್ತಾ ಇರ್ತಾರೆ. ಆದರೆ ಅಂಥ ವ್ಯಕ್ತಿಗಳಿಗೆ ಇಂಥ ಬಾಧೆ ಅನ್ನೋದು ಜೀವನದಲ್ಲಿ ಎಲ್ಲರಿಗೂ ಒಂದಲ್ಲ ಒಂದು ಕಾಲದಲ್ಲಿ ಬರಬೇಕು. ಅವರು ಸರಿ ಹೋಗ್ತಾರೆ, ಅವರು ಭಗವಂತರಿಗೆ ಶರಣ ಆಗ್ತಾರೆ ಅನ್ನುವಂತಹ ಆ ಮಾತನ್ನು ಹೇಳ್ತಾರೆ. ಅಂದರೆ ನೋಡಿ, ಎಷ್ಟು ಅನುಭವವನ್ನು ಅವರಿಗೆ ನೀಡಿರಬಹುದು. ಇದೆಲ್ಲ ನಾವು ನಿತ್ಯ ಕೇಳ್ತಾ ಇರ್ತೀವಿ ಇಂಥ ವಿಷಯಗಳನ್ನು. ಅನೇಕ ಸಮಸ್ಯೆಗಳು ಜ್ಯೋತಿಷಿಗಳ ಬಳಿ ಬರುತ್ತೆ. ಆದರೆ ಜ್ಯೋತಿಷಿ ಆದವರು ಸರಿಯಾದಂತಹ ಸಲಹೆಯನ್ನು ನೀಡುವವರು ಆಗಿರಬೇಕು. ಎಷ್ಟೋ ಒಂದು ಸಂದರ್ಭದಲ್ಲಿ ಜ್ಯೋತಿಷಿಯೇ ಜೀವನವನ್ನು ಹಾಳು ಮಾಡಿರುವಂತಹ ವಿಷಯಗಳನ್ನು ಕೆಲವರಿಂದ ನಾನು ಕೇಳಿದ್ದೇನೆ. ಆಶ್ಚರ್ಯವೂ ಆಗುತ್ತೆ. ಇಂತೆಲ್ಲ ಜ್ಯೋತಿಷಿಗಳು ಹೀಗೂ ಇರ್ತಾರ, ಹೀಗೂ ಮಾಡ್ತಾರ. ಆದರೆ ಈ ಒಂದು ಕಾಲದಲ್ಲಿ ನಮಗೆ ಸತ್ಯತೆಗಳನ್ನು ತಿಳಿಸುವುದಕ್ಕೆ ಆಗ್ಬೋದು ಅಥವಾ ತಿಳಿಯುವುದಕ್ಕೆ ಆಗ್ಬೋದು ಬಹಳಷ್ಟು ಸಾಕ್ಷಿಗಳು ನಮಗೆ ಸಿಗುತ್ತೆ. ಮತ್ತು ಒಬ್ಬ ವ್ಯಕ್ತಿ ಹೇಳುವ ವಿಷಯವನ್ನು ಅವರ ಮನಸ್ಸನ್ನು ನಾವು ಈಗ ನಾನು ಮಾನಸಿಕವಾಗಿ ಮನುಷ್ಯನನ್ನು
ಅವರ ಮನಸ್ಸು ಹೇಗಿದೆ ಅಥವಾ ಹೇಳೋದು ಸುಳ್ಳ, ಅವರು ಹೇಗೆ ಏನು ಮಾಡ್ತಾರೆ, ಇದೆಲ್ಲವನ್ನು ನಾನು ಮನಸ್ಸಿನಿಂದಲೇ ತಿಳಿಯೋದ್ರಿಂದ ಇಂಥ ಸತ್ಯತೆಗಳು ನಮಗೆ ಬೇಗ ಅರ್ಥ ಆಗಿ ಹೋಗುತ್ತೆ. ನೋಡಿ, ಜೀವನದಲ್ಲಿ ಯಾವಾಗಲೂ ಒಬ್ಬರ ಜೀವನಕ್ಕೆ ನೆರಳಾಡುವಂತಹ ನೋವು, ಅವರು ಜೀವನ ಕೊನೆಯವರೆಗೂ ನೆನಪಿಟ್ಟುಕೊಳ್ಳುವಂತಹ ನೋವು, ಅದು ಜ್ಯೋತಿಷ್ಯ ಆದರೂ ಸರಿ, ಇನ್ನೊಬ್ಬರಾದರೂ ಸರಿ ನೀಡಬಾರ್ದು. ಬದಲಾಗಿ ಅವರಿಗೆ ಒಳ್ಳೆಯ ಮಾರ್ಗದರ್ಶನ, ಒಳ್ಳೆಯ ಸಲಹೆಯನ್ನು ಕೊಟ್ಟು ಅವರ ಜೀವನದಲ್ಲಿ ನೆಮ್ಮದಿಯಾಗಿ ಸಂತೋಷವಾಗಿ ಇರುವುದಕ್ಕೆ ಯಾವಾಗಲೂ ಗುರು ಸಮಾನರು, ಜ್ಯೋತಿಷಿಗಳು ಕಾರಣ ಆಗಬೇಕಾಗುತ್ತೆ. ಈ ರೀತಿ ತುಲಾರಾಶಿಯವರು ನಿಮ್ಮ ದಶೆ ಕಾಲ, ಭುಕ್ತಿ ಕಾಲಗಳಲ್ಲಿ ಮುಖ್ಯವಾಗಿ ಇಂಥ ಸಮಸ್ಯೆಗಳನ್ನು ನೀವು ಅನುಭವಿಸ್ತೀರಾ. ಅಂದರೆ ಯಾವ ರೀತಿ ಸಮಸ್ಯೆಗಳು ಬರುತ್ತೆ ಅನ್ನೋದು ಇಲ್ಲಿ ತಿಳಿಸಲು ಸಾಧ್ಯವಾಗೋದಿಲ್ಲ. ಏಕೆಂದರೆ ನಿಮ್ಮ ಜನ್ಮ ಜಾತಕವು ಮುಖ್ಯವಾಗಿ ನಮಗೆ ತಿಳಿದಿರಬೇಕಾಗುತ್ತೆ. ಒಂದು ಅವಮಾನ ಆಗ್ಬೋದು, ಒಂದು ಕುಟುಂಬದಿಂದ ದೂರ ಆಗ್ಬೋದು, ಅಥವಾ ವಿದ್ಯಾರ್ಥಿ ಜೀವನದಲ್ಲಿ ಬಹಳಷ್ಟು ಹಿನ್ನಡೆ ಆಗ್ಬೋದು, ಅಥವಾ ನೀವು ತೆಗೆದುಕೊಂಡಂತಹ ನಿರ್ಧಾರವು ನಿಮ್ಮ ಜೀವನವನ್ನೇ ಬಲಿಯನ್ನಾಗಿ ಮಾಡ್ಬೋದು. ಅಂದರೆ ಈಗ ನೋಡಿ, ಏನಾಗುತ್ತೆ ಅಂದರೆ ಪ್ರೇಮ ವಿವಾಹ ಆಗ್ತಾರೆ ಕೆಲವು ಸಂದರ್ಭದಲ್ಲಿ ಇಂಥ ತಪ್ಪು ನಿರ್ಧಾರಗಳನ್ನು ತೆಗೆದುಕೊಂಡು. ಆದರೆ ಆ ಪ್ರೇಮ ವಿವಾಹವು ಕೆಲವೇ ದಿನಗಳು ಉಳಿಯುತ್ತೆ. ಅಲ್ಲಿ ಅವರ ಜೀವನ ಒಂದು ರೀತಿಯ ಒಂದು ಸಮಸ್ಯೆಗೆ ಸಿಕ್ಕಿಕೊಳ್ಳುತ್ತೆ. ಹೀಗೆ ಆಗುವಂತಹ ಸಾಧ್ಯತೆಯು ಇಲ್ಲಿರುತ್ತೆ. ಅಥವಾ ವ್ಯಾಧಿಗಳು ನಿಮಗೆ ಬರಬಹುದು, ಅಥವಾ ಈ ದಶೆ ಕಾಲದಲ್ಲಿ ಈ ಭುಕ್ತಿ ಕಾಲವು ಅತ್ಯಂತ ನಷ್ಟವನ್ನು ನೀಡಬಹುದು. ಹೇಗೆಂದರೆ ಹಣ ನಷ್ಟವಾಗುವಂಥದ್ದು, ಧನ ನಷ್ಟವಾಗುವಂಥದ್ದು. ಯಾವುದೋ ಒಂದು ವ್ಯವಹಾರ ಮಾಡಲಿಕ್ಕೆ ಹೋಗ್ತೀರಾ, ಇಲ್ಲಿ ಬಹಳಷ್ಟು ಹಿನ್ನಡೆ, ಸಂಪೂರ್ಣ ನಷ್ಟವಾಗಿ ಇಲ್ಲಿ ಶೂನ್ಯ ಫಲವು ನಿಮಗೆ ಸಿಗುವಂತಹ ಸಾಧ್ಯತೆಯು ಇರುತ್ತೆ. ಈ ರೀತಿ ಫಲಗಳು ಇಲ್ಲಿ ಈ ಒಂದು ಗ್ರಹಗಳು, ದಶೆ ಭುಕ್ತಿಗಳು ಇಲ್ಲಿ ನೀಡೋದ್ರಿಂದ ನಿಮ್ಮ ಜೀವನದಲ್ಲಿ ಈ ಒಂದು ಕಾಲವನ್ನು ಉತ್ತಮ ಜ್ಯೋತಿಷಿಯಿಂದ ತಿಳಿದು ನಿಮ್ಮ ಜೀವನವನ್ನು, ನಿಮ್ಮ ಸುತ್ತಮುತ್ತಲು ಇರುವಂಥವರ ಜೀವನವನ್ನು ನೀವು ರಕ್ಷಿಸಿಕೊಳ್ಬೇಕಾಗಿದೆ. ಇಲ್ಲಿ ನಾನು ತಿಳಿಸಿದಂಥ ವಿಷಯಗಳು ಎಲ್ಲರಿಗೂ ಆಗಲೇಬೇಕು ಅನ್ನೋದಿಲ್ಲ. ಏಕೆಂದರೆ ಈ ಗ್ರಹಗಳು ಶುಭವನ್ನು ನೀಡುವುದು ಕೆಲವು ಸಂದರ್ಭಗಳಲ್ಲಿ ಮಾತ್ರ. ಆ ಗ್ರಹಗಳಿಗೆ ನಿಮ್ಮ ಜನ್ಮ ಜಾತಕದ ಯೋಗಕಾರಕ ಗ್ರಹಗಳ ಸಂಬಂಧವು ಬರಬೇಕಾಗುತ್ತೆ. ಮತ್ತು ಈ ಗ್ರಹಗಳು ಶುಭ ಸ್ಥಾನದಲ್ಲಿ ಇದ್ದಾಗ ಮಾತ್ರ ನೀವು ಕೆಲವು ವಿಷಯಗಳಿಂದ ಪಾರಾಗಲು ಸಾಧ್ಯವಿದೆ. ಅಂದರೆ ಈ ಶನಿ ಆಗ್ಬೋದು, ರಾಹು ಆಗ್ಬೋದು, ಈ ಗ್ರಹಗಳು ಶುಭ ಸ್ಥಾನದಲ್ಲಿ ಇದ್ದು, ಶುಭ ಗ್ರಹಗಳ ಯುತಿಯಲ್ಲಿ ಇದ್ದಾಗ ಇಲ್ಲಿ ಬಹಳಷ್ಟು ವಿಷಯಗಳು ನಿಯಂತ್ರಣಕ್ಕೆ ಬರುತ್ತೆ. ಆಗಬಹುದಾದದ್ದು ಸ್ವಲ್ಪ ಮಟ್ಟಿಗೆ ಆಗಿ ನಿಮಗೆ ಒಳ್ಳೆಯ ಫಲಗಳು ಸಿಗಬಹುದು. ಈ ರೀತಿ ಇದಕ್ಕೆ ಮುಖ್ಯವಾದುದು ನಿಮ್ಮ ಜನ್ಮ ಜಾತಕದಲ್ಲಿರುವಂತಹ ಗ್ರಹಗಳೇ ಆಗಿದೆ. ಹಾಗಾಗಿ ಇವುಗಳನ್ನು ಸರಿಯಾಗಿ ಪರಿಶೀಲಿಸ್ಕೊಳ್ಳಿ. ಏಕೆಂದರೆ ನೋಡಿ, ಒಬ್ಬರ ಜೀವನದಲ್ಲಿ ಈ ಥರ ಆಗೋದು ಅಂತ ಹೇಳಿದರೆ, ಈಗ ನೋಡಿ, ಕುಕ್ಕರ್ ಬಸ್ಟ್ ಆಯಿತು, ಅಥವಾ ಒಂದು ಸರ್ಜರಿ ಆಯಿತು, ಈ ರೀತಿ ಇದ್ದಾಗ ಅಷ್ಟಮದಲ್ಲಿ ಮುಖ್ಯವಾಗಿ ಶನಿ ಇದ್ದಾಗ ಅಥವಾ ಈ ರಾಹು ಗ್ರಹ ಇದ್ದಾಗ ಬಹಳಷ್ಟು ಸಮಸ್ಯೆಗಳನ್ನು ನೀಡ್ತಾರೆ. ಅಷ್ಟಮದಲ್ಲಿ ಶನಿ ಇದ್ದರೆ ಮೂರ್ಛೆ ರೋಗ ಬರುತ್ತೆ. ಅಂದರೆ ಜನ್ಮ ಆದಂತಹ ಒಂದು ಪ್ರಾರಂಭದಲ್ಲಿ ಬರಬಹುದು. ಹಾಗೆ ಹರ್ನಿಯಾ ಬರುತ್ತೆ, ಮೂಲವ್ಯಾಧಿಗಳು ಬರುತ್ತೆ. ಈ ರೀತಿ ಶನಿಗೆ ಸಂಬಂಧಪಟ್ಟಂತಹ ಕಾರಕತ್ವಗಳಿಗೆ ಸಂಬಂಧಪಟ್ಟಂತೆ ವ್ಯಾಧಿಗಳು ಬರುತ್ತೆ. ಅದೇ ರೀತಿ ರಾಹುಗೆ ಸಂಬಂಧಪಟ್ಟಂತೆಯೂ ಇಲ್ಲಿ ಬಹಳಷ್ಟು ಸಮಸ್ಯೆಗಳು ಇಲ್ಲಿ ನೀವು ಅನುಭವಿಸಬೇಕಾಗತ್ತೆ. ನೋಡಿ, ನಿಮ್ಮ ಜೀವನದಲ್ಲಿ ನೀವು ಡೆವಲಪ್ ಮಾಡ್ಕೋಬೇಕಂದ್ರೆ ಈ ಕಾಲಗಳನ್ನು ನಿಭಾಯಿಸುವಂಥದ್ದನ್ನು ನೀವು ತಿಳಿದುಕೊಳ್ಬೇಕಾಗಿದೆ. ಇಂಥ ವಿಷಯಗಳನ್ನು ಇರುವಂತಹ ಅನುಭವದಲ್ಲಿ ಇರುವಂತಹ ವಿಷಯಗಳನ್ನು ತಿಳಿಸೋದ್ರಿಂದ ನಿಮಗೆ ಇಲ್ಲಿ ನನಗೆ ಯಾವ ಒಂದು ಸಮಸ್ಯೆಗಳು ಇಲ್ಲ. ಆದರೆ ಇದನ್ನು ನೀವು ತಪ್ಪಾಗಿ ಅರ್ಥೈಸಿಕೊಂಡು ನನಗೆ ಕಮೆಂಟ್ಸ್ ಎಲ್ಲ ಮಾಡಬಾರ್ದು ನೀವು. ಏಕೆಂದರೆ
ನಿಮಗೆ ಅನುಕೂಲ ಆಗಲಿ, ನಿಮ್ಮನ್ನು ಭಯಪಡಿಸ್ತಾ ಇಲ್ಲ, ನಿಮಗೆ ಅನುಕೂಲ ಆಗಲಿ. ನೋಡಿ, ಭಯ ಪಡೋದ್ರಿಂದ ಜಗತ್ತಲ್ಲಿ ಏನೂ ವ್ಯತ್ಯಾಸ ಆಗುವುದಿಲ್ಲ. ಇರುವಂತಹ ಕಾಲವನ್ನು ಬುದ್ಧಿವಂತಿಕೆಯಿಂದ ನೀವು ನಿಭಾಯಿಸೋದನ್ನು ನೀವು ಅಲ್ಲಿ ಅಳವಡಿಸ್ಕೊಳ್ಬೇಕಾಗತ್ತೆ. ಬುದ್ಧಿವಂತಿಕೆ ಮತ್ತು ಧೈರ್ಯವನ್ನು ಅಳವಡಿಸ್ಕೊಂಡು ನಿಮ್ಮ ಒಂದು ಆ ಕಾಲವನ್ನು ಸರಿಯಾದ ರೀತಿಯಲ್ಲಿ ನಿಭಾಯಿಸಬೇಕಾಗತ್ತೆ. ಪ್ರತಿಯೊಬ್ಬ ತುಲಾರಾಶಿಯವರಿಗೂ ಇಂಥದ್ದೇ ಆದಂತಹ ವಿಷಯಗಳನ್ನು ಮುಂದಿನ ದಿನಗಳಲ್ಲಿ ಹೆಚ್ಚಾಗಿ ಕೊಡುವಂತಹ ಪ್ರಯತ್ನವನ್ನು ನಾನು ಮಾಡ್ತೇನೆ. ನಿಮ್ಮನ್ನು ನೀವು ಡೆವಲಪ್ ಮಾಡ್ಕೋಬೇಕಾಗಿದೆ. ಪ್ರಾರಂಭದಲ್ಲಿಯೇ ಈ ರೀತಿ ಹಿನ್ನಡೆ ಆಗಿಬಿಟ್ರೆ ಜೀವನದಲ್ಲಿ ಏನಾಗುತ್ತೆ ನೋಡಿ, ವಿದ್ಯಾಭ್ಯಾಸ, ಉದ್ಯೋಗ ಸಂದರ್ಭಗಳಲ್ಲಿ ಈ ರೀತಿ ಘಟನೆಗಳು ನಡೆದಾಗ ನಿಮ್ಮ ಜೀವನಕ್ಕೆ ಅಂದರೆ ಮುಂದುವರಿಯಲು ಭಾಳಷ್ಟು ಕಷ್ಟವಾಗುತ್ತೆ. ಹೀಗಾಗಬಾರ್ದು. ಅದಕ್ಕಾಗಿ ನಾನು ಇಂಥ ವಿಷಯಗಳನ್ನು ನಾನು ತಿಳಿಸ್ತಾ ಇದ್ದೇನೆ. ಪ್ರತಿ ಒಬ್ಬ ತುಲಾರಾಶಿಯವರಿಗೂ ಶಿವನಾರಾಯಣರ ರಕ್ಷಣೆ ಇರಲಿ ಅನ್ನುವಂತಹ ಪ್ರಾರ್ಥನೆಯೊಂದಿಗೆ ಶುಭವಾಗಲಿ. ಹರಿ ಓಂ ನಮಃ ಶಿವಾಯ.